ರಾಜ್ಯ ಸರ್ಕಾರ ಹಗಲು ದರೋಡೆ ಮಾಡ್ತಾ ಇದೆ, ಡಕಾಯಿತರನ್ನು ಮೀರಿಸಿದೆ, ರಾಜ್ಯಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ ಅಂತ MLC CT ರವಿ ಕುಟುಕಿದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾತಾಡಿದ ಅವರು ದೋಸ್ತಿ ಉಳಿಸಿಕೊಳ್ಳೋಕೆ ರಾಜ್ಯದ ರೈತರಿಗೆ ಇವರು ಮಾರಿ ತಮಿಳುನಾಡಿಗೆ ಉಪಕಾರಿ ಅಂತ ಹೇಳಿದರು. ಮೋದಿ ದುಡ್ಡಿಗೆ ಈಗ ಕಾಂಗ್ರೆಸ್ನವರು ಲೆಕ್ಕ ಕೊಡಬೇಕು ಅಂತಾನು ಹೇಳಿದರು. ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿದ್ರು. ನಾವು 10% ಕಡಿಮೆ ಮಾಡಿದ್ರೆ ಇವರು 40% 30% ಹೆಚ್ಚಳ ಮಾಡಿದ್ರು. ಬರೀ ಹಾಲಿನ ದರ ಮಾತ್ರ ಏರಿಸಲಿಲ್ಲ. ಬೇಜಾರಾದ್ರೂ ಒಂದು ಕ್ವಾರ್ಟರ್ ಹಾಕಬೇಕು ಅಂದ್ರೆ ಒಂದು ಕ್ವಾರ್ಟರಿಗೂ 50 ರೂಪಾಯಿ ಜಾಸ್ತಿ. ಈಗ ಹೇಳಿ, ಬಿಗ್ ಪ್ಯಾಕೆಟ್ ಮಾಡೋನು ಯಾರಿಗೂ ಗೊತ್ತಿಲ್ಲದಂಗೆ ರಶ್ ಇದ್ದಾಗ ಬಸ್ ಹತ್ತಬೇಕಾದ್ರೆ ರೈಲ್ ಹತ್ತಬೇಕಾದ್ರೆ ಜಾತ್ರೆ ಒಳಗೆ ಸಂತೆ ಒಳಗೆ ಗೊತ್ತಾಗದಂಗೆ ಕೈ ಹಾಕ್ತಾನೆ. ಇವ್ರು ಗೊತ್ತಾಗದಂಗೆ ಕೈ ಹಾಕಲಿಲ್ಲ. ಹಗಲು ದರೋಡೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹಗಲು ದರೋಡೆ ಮಾಡಿದ್ದಾರೆ. ಚಂಬಲ್ ಕಡಿಮೆ ಡಕಾಯಿತರ ಹೆಸರು ಕೇಳಿದ್ರ? ಆ ಡಕಾಯಿತರನ್ನು ಮೀರಿಸೋರು ಯಾರು? ರಾಜ್ಯದ ಕಾಂಗ್ರೆಸ್ನವರು. ಚಂಬಲ್ ಕಡಿಮೆ ಡಕಾಯಿತ ಅವನನ್ನು ಮೀರಿಸೋರು ಯಾರು? ಕಾಂಗ್ರೆಸ್ನ ಸರ್ಕಾರದವರು ಚಂಬಲ್ ಕಡಿಮೆ ಡಕಾಯಿತರನ್ನು ಮೀರಿಸೋರು. ಅಷ್ಟು ಮಾತ್ರ ಅಲ್ಲ, ಮನೆಗೆ ಮಾರಿ ಇವರು ಊರಿಗೆ ಉಪಕಾರಿ ಅಲ್ಲ, ರಾಜ್ಯಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ. ಇವರು ಅಫಿಡವಿಟ್ ಕೊಟ್ಟಿದ್ದಾರೆ. ಮಂಜು 105 TMC ಅಲ್ಲ, 105 TMC ಮೇಲೆ 28,000 ಕ್ಯೂಸೆಕ್ಸ್ ನೀರು ಜಾಸ್ತಿ ಬಿಟ್ಟಿದ್ದಾರಂತೆ. ನಿಮ್ಮನ್ ಕೇಳ್ತಾನೆ, ಥೈಲ್ಯಾಂಡಿಗೆ ನೀರು ಹೋಗಿದ್ಯಾ? ಮಂಡ್ಯ ಜಿಲ್ಲೆ ಥೈಲ್ಯಾಂಡಿಗೆ ನೀರು ಹೋಗಿದೇನ್ರೆ? ಹೋಗಿದೆ. ಇಲ್ಲ ಅಂದ್ರಿ ಹೋಯ್ತಾ? ಬಂದಿತ್ತ ನೀರು? ಇವರು ರಾಜ್ಯಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ. ಯಾತಕ್ ತಮಿಳುನಾಡಿಗೆ ಉಪಕಾರಿ ಅಂತ ಹೇಳಿದ್ರೆ, DMK ಇವರು ದೋಸ್ತಿ. ಆ ದೋಸ್ತಿ ಉಳಿಸ್ಕೊಳ್ಳಕ್ಕೆ ರಾಜ್ಯ ರೈತರಿಗೆ ಮಾರಿ ತಮಿಳುನಾಡಿನ ರೈತರಿಗೆ ಉಪಕಾರಿ. ಇದು ಇವ್ರ ಕೆಲಸ. ಇಲ್ಲಿ ಹೇಳ್ತಾರೆ, ಮೋದಿ ಅನ್ಯಾಯ ಮಾಡಿದರು ರಾಜ್ಯಕ್ಕೆ. ನಾನು ನಿಮ್ಮನ್ನು ಕೇಳ್ತೇನೆ, ಹಿಂದೆ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು 2004ರಿಂದ 2014ರವರೆಗೆ. 10 ವರ್ಷದಲ್ಲಿ ರಾಜ್ಯಕ್ಕೆ ಕೊಟ್ಟಿದ್ದು 81,791 ಕೋಟಿ. 81,791 ಕೋಟಿ ತೆರಿಗೆ ಪಾಲು. ಮೋದಿ ಕೊಟ್ಟಿದ್ದು 2,95,818 ಕೋಟಿ. 2,95,000 ಜಾಸ್ತಿನ 81,000 ಕೋಟಿ ಜಾಸ್ತಿನ? 2,95,000 ಕೋಟಿ. ಎಷ್ಟು ಹೆಚ್ಚು ಕೊಟ್ಟಂಗಾಯ್ತು? 2,14,000 ಕೋಟಿ 10 ವರ್ಷದಲ್ಲಿ ಮೋದಿ ಕಾಂಗ್ರೆಸ್ಗಿಂತ ಜಾಸ್ತಿ ಕೊಟ್ಟಂಗಾಯ್ತು. ಅಷ್ಟು ಮಾತ್ರ ಅಲ್ಲ, ಸಹಾಯಧನ ಕಾಂಗ್ರೆಸ್ ಇದ್ದಾಗ 10 ವರ್ಷದಲ್ಲಿ ಕೊಟ್ಟಿದ್ದು 60,779 ಕೋಟಿ. ಮೋದಿ 10 ವರ್ಷದಲ್ಲಿ ಕೊಟ್ಟಿದ್ದು ಸಹಾಯಧನ 2,36,953 ಕೋಟಿ. ಈಗ ನಾವು ಕೇಳಬೇಕು, ಮೋದಿ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದೀರಲ್ಲ ನೀವು ಕಾಂಗ್ರೆಸ್ನವರು, ಮೋದಿ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳಬೇಕು. ಮೋದಿ ಕೊಟ್ಟ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳಬೇಕು. 5 kg ಅಕ್ಕಿ ಮೋದಿ ಪುಣ್ಯಾತ್ಮ ಸಿದ್ದರಾಮಯ್ಯನವ್ರದಲ್ಲ ಅಕ್ಕಿ. ಯಾರ್ದು ಅಕ್ಕಿ? ಮೋದಿ ಅಕ್ಕಿ. ಆಯುಷ್ಮಾನ್ ಭಾರತ್ ಯಾರ್ದು? ಯೂರಿಯಾಕ್ಕೆ ಸಬ್ಸಿಡಿ ಕೊಡ್ತಿರೋದು ಯಾರು? 1,67,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾರೆ. 1,67,000 ಕೋಟಿ ರೂಪಾಯಿ ರಸಗೊಬ್ಬರಕ್ಕೆ ಆ ಪುಣ್ಯಾತ್ಮ ಸಬ್ಸಿಡಿ ಕೊಡ್ತಾರೆ. ಇವರೇನ್ ಮಾಡಿದ್ರು? ಮನೆ ಹಾಳು ಕೆಲಸ ಮಾಡಿದ್ರು. ಮೋದಿಗೆ ಟೀಕೆ ಮಾಡ್ತಾರೆ ಇವರು. ಮೋದಿ ಹೆಸರು ಹೇಳೋ ಯೋಗ್ಯತೆ ಇದೆ ಅವರಿಗೆ. ಮೋದಿ ಇಲ್ಲದೆ ಇದ್ರೆ ದೇಶ ಉಳಿತಿತ್ತ? ಮೋದಿ ಪುಣ್ಯಾತ್ಮ ಇಲ್ಲದೆ ಇದ್ರೆ ಕೆರಗೋಡಾಗಿ ಹನುಮ ಧ್ವಜ ಕಿತ್ತಾಕಿರ್ ಗೊತ್ತಾ ನಿಮ್ಗೆ? ಕುಂಕುಮನು ಕಿತ್ತಾಕ. ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ